ಸಹೃದಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ, ದೂರದ ಸಿಂಗಪುರ್ನಿಂದ. ಕಳೆದ ಸಂಚಿಕೆಯಲ್ಲಿ ಸತ್ಯವತಿಯ ಮೊದಲ ಮಗನಾದ ಚಿತ್ರಾಂಗದ ಎನ್ನುವವನ್ನ, ಅವನಿಗೆ ಇನ್ನೂ ಒಂದು ಹೆಸರಿದೆ ಚಿತ್ರವೀರ್ಯ ಅಂತ ಹೇಳಿ, ಅವನನ್ನು ಗಂಧರ್ವನೊಬ್ಬ ಬಂದು ಕೊಲ್ತಾನೆ. ಹಾಗಾಗಿ ಅವನು ಮರಣವನ್ನು ಹೊಂದ್ತಾನೆ. ತದನಂತರ ಆ ಎರಡನೆಯ ಮಗ ಇದ್ದಾನಲ್ಲ ವಿಚಿತ್ರವೀರ್ಯ, ಅವನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ಅವನ ಹೆಸರಿನಲ್ಲಿ ರಾಜ್ಯಭಾರವನ್ನು ದೇವವ್ರತ ಅಂದರೆ ನಮ್ಮ ಭೀಷ್ಮ ಮುಂದುವರಿಸ್ತಾನೆ. ಈಗ ನಾವು ಮುಂದೆ ಏನಾಗುತ್ತೆ ಅನ್ನೋದನ್ನು ಇವತ್ತು ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ತರ್ತೇನೆ. ಚಿತ್ರವೀರ್ಯನ ಮರಣದ ನಂತರ ವಿಚಿತ್ರವೀರ್ಯನೇ ಈಗ ಸತ್ಯವತಿಯ ಆಶಾಕಿರಣವಾಗಿದ್ದ. ಆ ಪುಟ್ಟ ಹುಡುಗನಿಗೆ ಭೀಷ್ಮ ಅಣ್ಣನಾಗಿದ್ದರೂ ಕೂಡ ತಂದೆಯ ಸ್ಥಾನದಲ್ಲಿ ನಿಂತು ಕಣ್ಣಿನ ರೆಪ್ಪೆಯಂತೆ ಅವನನ್ನು ನೋಡ್ಕೊಳ್ತಾ ಇದ್ದ. ಸಮಯ ಕಳೆದಂತೆ, ವರುಷಗಳು ಉರುಳಿದಂತೆ ವಿಚಿತ್ರವೀರ್ಯ ಪ್ರಾಯಕ್ಕೆ ಬಂದ ನಂತರ ಇವನಿಗೆ ಮದುವೆ ಮಾಡ್ತಕ್ಕಂತಹ ಆಲೋಚನೆಯನ್ನು ಭೀಷ್ಮ ಮಾಡ್ತಾರೆ. ಆಗ ಕಾಶಿರಾಜನಿಗೆ ಅಂಬೆ, ಅಂಬಿಕೆ, ಅಂಬಾಲಿಕೆ ಎನ್ನತಕ್ಕಂತಹ ಮೂವರು ಸುರದ್ರೂಪಿ ಸುಕುಮಾರಿಯರಾದ ಹೆಣ್ಣು ಮಕ್ಕಳಿದ್ರು. ಇವರುಗಳು ನನ್ನ ತಮ್ಮನಿಗೆ ಯೋಗ್ಯರಾಗಬಹುದು ಅಂತ ಹೇಳಿ ಭೀಷ್ಮ ಚಿಂತನೆ ಮಾಡ್ತಾರೆ. ಇನ್ನೇನು ಅವರ ಜೊತೆ ಮಾತುಕತೆಯನ್ನು ಆರಂಭಿಸಬೇಕು ಅನ್ನುವಷ್ಟರಲ್ಲಿ ಕಾಶಿರಾಜನು ತನ್ನ ಕುಮಾರಿಯರಿಗೆ ಸ್ವಯಂವರವನ್ನು ಏರ್ಪಡಿಸಿರ್ತಕ್ಕಂತಹ ಸುದ್ದಿ ಇವನಿಗೆ ಮುಟ್ಟುತ್ತೆ. ಭೀಷ್ಮರಿಗೋ ಈ ಅಪಮಾನವನ್ನು ಸಹಿಸಲು ಸಾಧ್ಯ ಆಗಲಿಲ್ಲ. ಕಾಶಿರಾಜನ ಮನೆಯಿಂದ ಕುರುವಂಶಕ್ಕೆ ಹೆಣ್ಣು ತರುವುದು ಮೊದಲಿನಿಂದಲೂ ಕೂಡ ನಡೆದುಕೊಂಡು ಬಂದ ಪದ್ಧತಿ. ಹೀಗಿರುವಲ್ಲಿ ಪದ್ಧತಿಗೆ ವಿರೋಧವಾಗಿ ಕಾಶಿರಾಜನು ನಮ್ಮ ಗಮನಕ್ಕೂ ಕೂಡ ತಾರದೆ ಸಿದ್ಧ ಮಾಡಿದ್ದಂತಹ ಆ ಸ್ವಯಂವರ ನಡೆಯುತ್ತಿದ್ದ ಸ್ಥಳಕ್ಕೆ ಅತ್ಯಂತ ಕೋಪದಿಂದಲೇ ಭೀಷ್ಮರು ಪ್ರವೇಶ ಮಾಡ್ತಾರೆ. ಸ್ವಯಂವರಕ್ಕೆ ಸಿದ್ಧತೆಗಳೆಲ್ಲ ಭರದಿಂದ ಸಾಗ್ತಾ ಇತ್ತು. ಭರತ ವರ್ಷದ ಎಲ್ಲ ಭಾಗಗಳಿಂದ ರಾಜರುಗಳು ಬಂದಿದ್ರು. ಅವರೆಲ್ಲ ಅಲ್ಲಿಗೆ ಬಂದಂತಹ ಭೀಷ್ಮನನ್ನು ನೋಡಿ ಪರಿಹಾಸ್ಯ ಮಾಡ್ತಾರೆ. ಅವಹೇಳನದ, ತಿರಸ್ಕಾರದ ಕಿರುನಗೆಗಳನ್ನು ಅವರು ಬೀರ್ತಾರೆ. ಓಹೋ, ದೇವವ್ರತ ಇಲ್ಲಿಗೆ ಯಾಕೆ ಬಂದಿದ್ದಾನೆ? ಹೇಳಿ ಕೇಳಿ ಇವನು ಬ್ರಹ್ಮಚಾರಿ, ಈ ರಾಜಕುಮಾರಿಯರ ಸ್ವಯಂವರಕ್ಕೆ ಯಾಕೆ ಬಂದಿದ್ದಾನೆ? ನಿಜಕ್ಕೂ ಹೇಳಬೇಕು ಅಂತ ಹೇಳಿದ್ರೆ, ಪ್ರಕೃತಿ ನಿಯಮವನ್ನು ಯಾರು ತಾನೇ ಮೀರಲಿಕ್ಕೆ ಸಾಧ್ಯ? ರಾಜಕುಮಾರಿಯರ ಸೌಂದರ್ಯವು ಋಷಿಗಳ ಮನಸ್ಸನ್ನೂ ಕೂಡ ಕದಲಿಸುವಂಥದ್ದು ಎಂದ ಮೇಲೆ ಹುಲುಮಾನವನಾದ ಈ ದೇವವ್ರತನ ಪಾಡು ಏನಾಗಿರಬೇಕು? ತಂದೆಯ ಆಸೆಯನ್ನು ಈಡೇರಿಸುವುದಕ್ಕಾಗಿ ಮಾಡಿದಂತಹ ಪ್ರತಿಜ್ಞೆಯನ್ನು ಮರೆತು ಬಿಟ್ಟ ಅಂತ ಕಾಣಿಸುತ್ತೆ. ಒಬ್ಬಳಾದರೂ ರಾಜಕುಮಾರಿ ತನ್ನನ್ನು ಆರಿಸಬಹುದೆಂಬ ಆಸೆಯಿಂದ ಬಂದಿರುವಂತೆ ಕಾಣ್ತದೆ. ಅಯ್ಯೋ ಪಾಪ, ವ್ರತ ಆಸೆ ಪಡ್ತಾ ಇದ್ದಾನೆ, ನೋಡೋಣ ಅಂಥೇಳಿ ಒಬ್ರಿಗೊಬ್ಬರು ತಮಾಷೆ ಮಾಡಿಕೊಂಡು ಭೀಷ್ಮನ ಮುಖವನ್ನು ನೋಡಿಕೊಂಡು ಗೇಲಿ ಮಾಡ್ತಾ ಇರ್ತಾರೆ. ಹೀಗೆ ಅವಹೇಳನದ ಆ ಗೇಲಿ ಮಾತುಗಳನ್ನು ಕೇಳಿದ ಭೀಷ್ಮರ ಕೋಪ ನೆತ್ತಿಗೆ ಇರುತ್ತೆ. ಆ ಕ್ಷಣದಲ್ಲಿಯೇ ಸಿಡಿಲಿನಂತಹ ದನಿಯೊಂದು ನೆರೆದಿದ್ದ ರಾಜರುಗಳನ್ನೆಲ್ಲ ಬಡಿದೆಬ್ಬಿಸುತ್ತೆ. ಭೀಷ್ಮರು ಜೋರು ದನಿಯಲ್ಲಿ ಅವರೆಲ್ಲರನ್ನ ಉದ್ದೇಶಿಸಿ ಪರಾಕ್ರಮದ ಮಾತುಗಳನ್ನು ಹೇಳ್ತಾರೆ. ನಾನು ಖಂಡಿತವಾಗಿಯೂ ಈ ಸ್ವಯಂವರಕ್ಕೆಂದೇ ಬಂದಿರುವೆನು, ಆದರೆ ನನಗಾಗಿ ಅಲ್ಲ, ನನ್ನ ತಮ್ಮನಿಗೋಸ್ಕರ ಈ ರಾಜಕುಮಾರಿಯರನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗಿ ನನ್ನ ತಮ್ಮ ವಿಚಿತ್ರವೀರ್ಯನಿಗೆ ಕೊಟ್ಟು ಮದುವೆ ಮಾಡ್ತೇನೆ. ಆಗ ಈ ಸುಕುಮಾರಿಯರು ಕುರು ಸಾರ್ವಭೌಮನ ರಾಣಿಯಾಗಿ ಕುರುವಂಶದ ಸೊಸೆಯರಾಗಿ ರಾರಾಜಿಸುತ್ತಾರೆ. ನಿಮ್ಮಲ್ಲಿ ಯಾರಿಗಾದರೂ ಧೈರ್ಯವಿದ್ದರೆ, ಸಾಹಸವಿದ್ದರೆ ನನ್ನಿಂದ ಈ ಕುವರಿಯರನ್ನು ಗೆದ್ದು ಪಡೆದುಕೊಳ್ಳಬಹುದು. ಯಾರೇ ನನ್ನನ್ನು ಎದುರಿಸಿ ನಿಂತರೂ ಅವರೊಂದಿಗೆ ಹೋರಾಡಲು ನಾನು ಸಿದ್ಧನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಬಹಳ ಜೋರು ದನಿಯಲ್ಲಿ ಕೋಪೋದ್ರಿಕ್ತರಾಗಿ ಹೇಳ್ತಾರೆ. ಹೀಗೆ ಭೀಷ್ಮರು ಹೇಳಿದ ಮರುಕ್ಷಣವೇ ಆ ರಾಜಕುಮಾರಿಯರನ್ನ ಒಬ್ಬೊಬ್ಬರನ್ನೇ ಕೈ ಹಿಡಿದು ರಥಕ್ಕೆ ಹತ್ತಿಸ್ಕೊಳ್ತಾರೆ. ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಅಲ್ಲಿ ನೆರೆದಿದ್ದಂತಹ ಎಲ್ಲ ರಾಜರುಗಳು ಕೋಪೋದ್ರಿಕ್ತರಾಗಿ ರಥವನ್ನು ಸುತ್ತುವರಿತಾರೆ. ಕಾಶಿ ರಾಜ ತನ್ನ ಪುತ್ರಿಯರ ಬಿಡುಗಡೆಗಾಗಿ ಆ ಸ್ವಯಂವರಕ್ಕೆ ಬಂದಿದ್ದಂತಹ ಎಲ್ಲ ರಾಜಕುಮಾರರನ್ನ ಪರಿಪರಿಯಾಗಿ ಬೇಡ್ಕೊಳ್ತಾನೆ. ಎಲ್ಲರೂ ಒಟ್ಟಾಗಿ ಭೀಷ್ಮನೆಡೆಗೆ ನುಗ್ಗಿ ಬರ್ತಾರೆ. ಭೀಷ್ಮನು ಅವರೆಲ್ಲರನ್ನ ಒಟ್ಟಿಗೆ ಎದುರಿಸಿ ಅನಾಯಾಸವಾಗಿ ಸೋಲಿಸ್ಬಿಡ್ತಾರೆ. ರಾಜಕುಮಾರಿಯರೊಂದಿಗೆ ಭೀಷ್ಮರ ರಥ ಹಸ್ತಿನಾಪುರದ ಕಡೆಗೆ ಹೊರಡುತ್ತೆ. ಆ ಸ್ವಯಂವರಕ್ಕೆ ಬಂದಿದ್ದವರಲ್ಲಿ ಶಾಲ್ವ ದೇಶದ ರಾಜನೊಬ್ಬ ಮಹಾವೀರ ಪರಾಕ್ರಮಿ. ಅವನು ಭೀಷ್ಮರೊಡನೆ ಸೆಣೆಸಿ ಕಾದಿದವರಲ್ಲಿ ಒಬ್ಬ.
ಅವನದ್ದು ಸಾಧಾರಣ ಹೋರಾಟ ಆಗಿರಲಿಲ್ಲ. ಅವನ ಯುದ್ಧದ ವೈಖರಿಯನ್ನ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಎಲ್ಲ ಮಾಂಡಲಿಕರುಗಳು ನೋಡಿ ಆಶ್ಚರ್ಯಚಕಿತರಾದರು. ಭೀಷ್ಮನು ಸಿಡಿದೆದ್ದು ಘೋರವಾಗಿ ಯುದ್ಧ ಮಾಡಿ ಆ ಶಾಲ್ವನ ಸಾರಥಿಯನ್ನ ಕೊಲ್ತಾರೆ. ಆನೆ ಕುದುರೆಗಳನ್ನು ಹೊಡೆದುರುಳಿಸ್ತಾರೆ. ಅವನನ್ನ ನಿರಾಯುಧನನ್ನಾಗಿ ಮಾಡಿ ಭೂಮಿಯ ಮೇಲೆ ನಿಲ್ಲಿಸಿಬಿಡ್ತಾರೆ. ಧರ್ಮಾತ್ಮನಾದ ಭೀಷ್ಮ ಅವನನ್ನ ಕೊಲ್ಲದೆ ಹಾಗೆ ಉಳಿಸಿ ಆ ರಾಜಕುಮಾರಿಯರ ಜೊತೆ ಹಸ್ತಿನಾಪುರಕ್ಕೆ ಹೊರಟು ಹೋಗ್ತಾರೆ. ಹಸ್ತಿನಾಪುರದ ಬೀದಿಗಳಲ್ಲಿ ಜನರು ನೆರೆದು ಸಂಭ್ರಮದಿಂದ ಸೆರೆ ಹಿಡಿದು ತಂದಿದ್ದ ಆ ರಾಜಕುಮಾರಿಯರನ್ನ ಸ್ವಾಗತಿಸ್ತಾರೆ. ಅರಮನೆಗೆ ಬರುತ್ತಲೇ ಭೀಷ್ಮರು ರಥದಿಂದ ಇಳಿದು ಆ ಸುಂದರಿಯರನ್ನು ಸತ್ಯವತಿಯ ಮುಂದೆ ಕರೆತಂದು ನಿಲ್ಲಿಸಿ, ಅಮ್ಮ, ಇವರುಗಳು ನಮ್ಮ ವಿಚಿತ್ರ ವೀರನಿಗೆ ನಾನು ಕರೆದುಕೊಂಡು ಬಂದಿರತಕ್ಕಂತಹ ಕನ್ಯಾಮಣಿಗಳು ಅಂತ ಹೇಳಿ ಅವರನ್ನು ಒಪ್ಪಿಸ್ತಾರೆ. ಸತ್ಯವತಿಗೋ ಬಹಳ ಸಂತೋಷವಾಗ್ತದೆ. ವಿಚಿತ್ರ ವೀರನು ಕೂಡ ಅವರನ್ನು ನೋಡಿ ಆನಂದ ಪಡ್ತಾನೆ. ಕೃತಜ್ಞತೆಯಿಂದ ಭೀಷ್ಮರೆಡೆಗೆ ನೋಡಿ ಅವರ ಪಾದಗಳಿಗೆ ಮಣಿತಾನೆ. ಭೀಷ್ಮನು ಕೂಡ ಅವನನ್ನು ಹಿಡಿದೆತ್ತಿ ಆಲಂಗಿಸಿಕೊಂಡು ಅವನ ಕಣ್ಣುಗಳು ಒದ್ದೆಯಾಗ್ತದೆ. ಬಾಲಕನ ಮೇಲಿನ ಅವನ ಪಿತೃ ಸದೃಶ ವಾತ್ಸಲ್ಯ ಅತಿಶಯವಾಗಿರುತ್ತೆ. ಎಲ್ಲವೂ ಸುಖಾಂತ್ಯದತ್ತ ಸಾಗ್ತಾ ಇದೆ, ಇನ್ನೇನು ಮದುವೆ ಆಗ್ಬಿಡುತ್ತೆ ಅಂತ ಹೇಳಿ ಎಲ್ಲರೂ ಭಾವಿಸಿದ್ರು. ಆದರೆ ವಿಧಿಯ ನಿರ್ಧಾರವೇ ಬೇರೆಯಾಗಿತ್ತು. ಅಂಬೆಯ ಮನಸ್ಸಿನಲ್ಲಿ ಅಡಗಿದ್ದ ಆ ಒಂದು ರಹಸ್ಯ ಕುರುವಂಶದ ಇತಿಹಾಸವನ್ನೇ ಬದಲಾಯಿಸುವ ಒಂದು ಮಹಾ ತಿರುವಿಗೆ ಕಾರಣವಾಗಲಿದೆ. ಆ ರಹಸ್ಯವೇನು? ವಿಚಿತ್ರ ವೀರನೊಂದಿಗೆ ಈ 3 ರಾಜಕುಮಾರಿಯರ ವಿವಾಹ ನೆರವೇರಿತೆ? ಇವೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆತ್ಮೀಯ ಎಲ್ಲ ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿದೆ, ಸಿಂಗಪುರ ಕನ್ನಡ ಯೂಟ್ಯೂಬ್ ಸ್ಟುಡಿಯೋ ಅದು ಕನ್ನಡ ಸಾಹಿತ್ಯ ಕನ್ನಡತನಕ್ಕಾಗಿ ಹುಟ್ಕೊಂಡಿರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ತಪ್ಪದೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.